ಇದೀಗ ಬಂದ ಸುದ್ದಿ. ದಾಸರಹಳ್ಳಿ ಶಾಸಕ ಮುನಿರಾಜು ವಿರುದ್ಧ ಭೂ ಕಬಳಿಕೆ ಪ್ರಕರಣ ದಾಖಲಾಗಿತ್ತು. ಸೊ ಈ ಒಂದು ತನಿಖೆ ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಗೆ ಕೂಡ ಬಂದಿತ್ತು. ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೋರಿ ಲೋಕಾಯುಕ್ತ ಪೊಲೀಸರು ಕಾಲಾವಕಾಶವನ್ನು ಕೋರಿದ್ರು. ಸುಮಾರು 6 ತಿಂಗಳ ಕಾಲ ಲೋಕಾಯುಕ್ತ ಪೊಲೀಸರು ಇದೊಂದು ಅವಕಾಶವನ್ನು ಕೋರಿದ್ರು. ಡಿಸೆಂಬರ್ 17ರಂದು ವರದಿ ಸಲ್ಲಿಸೋದಕ್ಕೆ ಕೋರ್ಟ್ ಅಂತಿಮ ಸೂಚನೆಯನ್ನು ಕೊಟ್ಟಿದೆ, ಆದೇಶವನ್ನು ಕೂಡ ಕೊಟ್ಟಿದೆ ಲೋಕಾಯುಕ್ತ ಕೋರ್ಟ್. 6 ತಿಂಗಳ ಕಾಲ ಒಂದು ವರದಿ ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಕೋರಿತು ಲೋಕಾಯುಕ್ತ ಕೋರ್ಟ್. ಆದರೆ ಲೋಕಾಯುಕ್ತ ಕೋರ್ಟ್ 6 ತಿಂಗಳ ಅವಕಾಶ ಕೊಡಲಿಕ್ಕಾಗಲ್ಲ. ಸೊ ಹಾಗಾಗಿ ಡಿಸೆಂಬರ್ 17ನೇ ತಾರೀಕು ಅಂತಿಮ ಗಡುವನ್ನು ಕೊಟ್ಟಿದೆ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ. ಏನು ದಾಸರಹಳ್ಳಿ ಶಾಸಕ ಮುನಿರಾಜು ಅವರ ವಿರುದ್ಧ ಒಂದು ಭೂ ಕಬಳಿಕೆ ಆರೋಪ ಬಂದಿತ್ತು, ಅದೊಂದು ಪ್ರಕರಣ ಕೂಡ ದಾಖಲಾಗಿತ್ತು. ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಇದನ್ನು ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಡಿಸೆಂಬರ್ 17ನೇ ತಾರೀಕಿನ ಅಂತಿಮ ಗಡುವನ್ನು ಕೊಟ್ಟಿದೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಸೂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ದಾಸರಹಳ್ಳಿ ಶಾಸಕ ಮುನಿರಾಜು ಅವರ ಭೂ ಕಬಳಿಕೆ ಆರೋಪದ ಪ್ರಕರಣ ಈಗ ಎಲ್ಲಿಗೆ ಬಂದಿದೆ? ಲೋಕಾಯುಕ್ತ ಕೋರ್ಟ್ ಏನ್ ಹೇಳ್ತಿದೆ? ಗುರುಪ್ರಸಾದ್, ಕಳೆದ ನವೆಂಬರ್ 3ರಂದು ಪುಟ್ಟಸ್ವಾಮಿ ಅನ್ನೋರು ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಅವರ ವಿರುದ್ಧ ಒಂದು ಪ್ರಕರಣ ದಾಖಲು ಮಾಡಿದ್ರು. ಏನಂತಂದ್ರೆ ಯಶವಂತಪುರ ಹೋಬಳಿಯ ಕೆರೆಗುಡ್ಡನಹಳ್ಳಿಯಲ್ಲಿ ಸುಮಾರು 1 ಎಕರೆ 15 ಗುಂಟೆ ದಾಖಲಾತಿಗಳನ್ನ ತಿದ್ದಿ ತೀರಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಹೊರಿಸಿದ್ರು. ಶಾಸಕ ಮುನಿರಾಜು ಜೊತೆ ಇನ್ನೂ 4 ಆರೋಪಿಗಳನ್ನ ಅವರು ದೂರಲ್ಲಿ ದಾಖಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ನವೆಂಬರ್ 5ರಂದು ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಇವತ್ತು ವಿಚಾರಣೆಗೆ ಬಂದಿತ್ತು. ಇವತ್ತು ಅಂದ್ರೆ ನವೆಂಬರ್ 19ಕ್ಕೆ ತನಿಖಾ ವರದಿ ಸಲ್ಲಿಸಿ ಅನ್ನುವಂತಹ ಆದೇಶವನ್ನ ಲೋಕಾಯುಕ್ತ ನ್ಯಾಯಾಧೀಶರು ಕೊಟ್ಟಿದ್ರು. ಆದ್ರೆ ಇವತ್ತು ಸಲ್ಲಿಸಲಿಕ್ಕೂ ಆಗ್ಲಿಲ್ಲ. ಯಾಕೆಂತಂದ್ರೆ ಇನ್ನು ತನಿಖೆ ಅವಧಿ ಎಕ್ಸ್ಟೆಂಡ್ ಮಾಡಿ ಅನ್ನುವಂತ ಕೋರಿಕೆ ಮಾಡ್ಕೊಂಡ್ರು. 6 ತಿಂಗಳ ಕಾಲಾವಕಾಶವನ್ನ ಲೋಕಾಯುಕ್ತ ಪೊಲೀಸರು ಕೇಳ್ಕೊಂಡ್ರು. ಆದ್ರೆ 6 ತಿಂಗಳು ಕೊಡ್ಲಿಲ್ಲ ನ್ಯಾಯಾಧೀಶರು. ಮುಂದಿನ ಡಿಸೆಂಬರ್ 17ರವರೆಗೆ ಕಾಲಾವಕಾಶ ಕೊಡ್ತೇನೆ, ಅಲ್ಲಿವರೆಗೆ ತನಿಖೆ ಪೂರ್ತಿಗೊಳಿಸಿ ಆ ತನಿಖೆ ಸಿದ್ಧಪಡಿಸಿ ತಂದುಕೊಡಿ ಎನ್ನುವಂತ ಆದೇಶ ನೀಡಿದ್ದಾರೆ. ಇದೇ ವೇಳೆ ಶಾಸಕ ಮುನಿರಾಜ್ ಹೈಕೋರ್ಟ್ ಅಲ್ಲಿ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಏನ್ ವಿಚಾರಣೆ ನಡೀತಿದೆ ಅಲ್ಲಿ ಸಂಬಂಧಪಟ್ಟ ಆ ವಿಚಾರಣೆ ರದ್ದು ಮಾಡಿ ಅನ್ನುವಂತಹ ಕೋರಿಕೆ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಮುಂದಿನ ಆದೇಶ ಕೂಡ ಮಧ್ಯಂತರ ಆದೇಶ ಕೂಡ ಮುಂದಿನ ಸೋಮವಾರ ಕೂಡ ಬರುತ್ತೆ. ಆದ್ರೆ ಈ ಮಧ್ಯೆ ಇವತ್ತಿನ ವಿಚಾರಣೆಯಲ್ಲಿ 17 ದೂರದಾರರಾದ ಪುಟ್ಟಸ್ವಾಮಿ ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮಸೂದ್, ಪುಟ್ಟಸ್ವಾಮಿ ಅವರು ಕೂಡ ಇವತ್ತು ಹಾಜರಾಗಿದ್ರು. ಅವರು ಹೇಳೋ ಪ್ರಕಾರ ಏನಂತಂದ್ರೆ ಕೆರೆಗುಡ್ಡನಹಳ್ಳಿಯಲ್ಲಿ ಯಶವಂತಪುರ ಹೋಬಳಿಯ ಕೆರೆಗುಡ್ಡನಹಳ್ಳಿಯಲ್ಲಿ 1.15 ಎಕರೆ ದಾಖಲಾತಿಗಳನ್ನ ತಿದ್ದಿ ಭೂ ಕಬಳಿಕೆ ಮಾಡಿದ್ದಾರೆ ಎಸ್ ಮುನಿರಾಜು ಅವರು ಅನ್ನುವಂಥದ್ದು. ಇವ್ರ ಜೊತೆ ಇವರ ಪ್ರಭಾವ ಬಳಸಿ ಆವಾಗಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರುವಂತಹ ಸುರೇಶ್ ಅವರು ಮತ್ತೆ ತಹಸೀಲ್ದಾರ್ ಅವರು ಪ್ರಭಾವದಿಂದಾಗಿ ಈ ದಾಖಲಾತಿಗಳನ್ನ ತಿದ್ದಿ ಅವರ ಹೆಸರಿಗೆ ಮಾಡಿಕೊಡ್ತಾರೆ ಅನ್ನುವಂತ ಆರೋಪ ಇತ್ತು. ಮುಖ್ಯವಾಗಿ 21 ಗುಂಟೆ ಈ ಪುಟ್ಟಸ್ವಾಮಿ ಅನ್ನೋರ ಅತ್ತೆ ಮಲ್ಲಮ್ಮ ಅವರಿಗೆ ಸೇರಿದ್ದು. ಈ 21 ಗುಂಟೆಯನ್ನ ನೇರವಾಗಿ ತಮ್ಮ ಹೆಸರಿಗೆ ಮುನಿರಾಜು ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ನೇರವಾಗಿ ಹೊರಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇವತ್ತಾಗಿದ್ದು ಡಿಸೆಂಬರ್ 17 ಅಂತಿಮ ಗಡುವು ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಅವತ್ತಿಗೆ ಎಲ್ಲಾ ತನಿಖಾ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಸಬೇಕಾಗುತ್ತೆ. ಓಕೆ, ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳು ಯಾರ ಹೆಸರಿನಲ್ಲಿದೆ? ಸೊ ಹಾಗೆ ಅದು ಯಾವಾಗ ಒಂದು ಪ್ರಕರಣ ನಡೆದಿದೆ, ಯಾವಾಗ ತಿದ್ದಿ ಒಂದು ಭೂ ಕಬಳಿಕೆಯನ್ನು ಮಾಡಿದ್ರು ಇವರು?
ಇದು ಹೆಚ್ಚು ಕಡಿಮೆ ಒಂದು 7-8 ವರ್ಷದ ಹಿಂದಿನ ಭೂ ಕಬಳಿಕೆ ಇದು. ಸರ್ಕಾರವೇ ಈ 1 ಎಕರೆ 15 ಗುಂಟೆಯನ್ನು ವಶಪಡಿಸಿಕೊಂಡಿದ್ದು. ಆ ಬಳಿಕ 21 ಗುಂಟೆಯನ್ನ ಹೈಕೋರ್ಟ್ ಅಂದ್ರೆ ಹೈಕೋರ್ಟ್ ನಲ್ಲಿ ಮನಾಮ್ ಅವರು ಒಂದು ಅರ್ಜಿ ಹಾಕ್ತಾರೆ. ಈ 21 ಗುಂಟೆ ನನ್ನ ಹೆಸರು ಸೇರಿರೋದು, ಮತ್ತೆ ರೆವಿನ್ಯೂ ರೆಕಾರ್ಡ್ಸ್ ನಮ್ಮ ಹೆಸರನ್ನ ಸೇರಿಸಿ ಅನ್ನುವಂತ ಮನವಿ ಮಾಡ್ಕೊಡ್ತಾರೆ. ಅವರ ಮನವಿ ಮೇರೆಗೆ ಹೈಕೋರ್ಟ್ ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಅವರ ಮನಾಮ್ ಅವರ ಹೆಸರು ಸೇರಿಸಿರ್ತಾರೆ, ಮತ್ತೆ 21 ಗುಂಟೆನ ಅವ್ರಿಗೆ ಕೊಡುತ್ತೆ. ಆದ್ರೆ ಹೈಕೋರ್ಟ್ ಆರ್ಡರ್ ಆದ ನಂತರ ಈ ತಹಸೀಲ್ದಾರ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸುರೇಶ್ ಅವರನ್ನ ಅವ್ರ ಮೇಲೆ ಪ್ರಭಾವ ಬಳಸಿ ಮುನಿರಾಜು ಅವರು ಆ 21 ಗುಂಟೆಯನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡಿರ್ತಾರೆ. ಇದೇ ನೇರ ಆರೋಪವನ್ನ ಈ ಪುಟ್ಟಸ್ವಾಮಿ ಅವರು ಹಾಕಿದ್ರು ಗುರುತು ಸರ್. ಓಕೆ, ಧನ್ಯವಾದ ತಮ್ಮ